ನನ್ನ ಬಂಧು ಬಾಂಧವರೇ, ಯುವಕ ಮಿತ್ರರೇ, ತಾಯಂದಿರೇ, ಬಹುಶಃ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ಬೋದು. 92ನೇ ವಯಸ್ಸಿನಲ್ಲಿ ನರೇಂದ್ರ ಮೋದಿಯವರು ಮೈಸೂರಲ್ಲಿ ನಡೆದಂತ ಸಭೆಗೆ ನಾನು ಬರಲೇಬೇಕು ಅಂತ ಹೇಳಿ ಹಠ ಮಾಡಿದರು. ನಾನು ಹೋಗಿ ನನ್ನ ಜೊತೆ ಯಡಿಯೂರಪ್ಪನವರು ನಾನು ಇಬ್ಬರು ಭಾಗವಹಿಸಿ ಸುಮಾರು 2 ಲಕ್ಷ ಜನ ಆ ಸಭೆಯಲ್ಲಿ ಏನು ಸೇರಿದ್ರು. ಆ ಸಭೆಯಲ್ಲಿ ನಾನು ನಮ್ಮ ಸಂಕಷ್ಟದ ಬಗ್ಗೆ, ನಮ್ಮ ಜನತೆಯ ಇವತ್ತು ನೀರಿನ ಬವಣೆಯ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಮೋದಿಯವರು ನನ್ನನ್ನು ಬರಲೇಬೇಕು ಅಂತ ಹಠ ಮಾಡಿದರು. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಯನ್ನು ಮಾಡಿದಂತಹದ್ದು, ರಾಮನಗರದ ಜಿಲ್ಲೆಯನ್ನು ಮಾಡಿದಂತಹದ್ದು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಆಗಿದ್ದ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರು. ಈ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಭಾರತೀಯ ಜನತಾ ಪಾರ್ಟಿಯ ಒಂದು ಸಿಂಬಲ್ ಮೇಲೆ ನಿಂತಿದ್ದಾರೆ. ಕಾರಣ ಮೋದಿಯವರು, ಶಾ ಅವರು ಹಠ ಮಾಡಿ ಈ ರಾಷ್ಟ್ರದಲ್ಲಿ 2,000 ಹೃದಯಕ್ಕೆ ಚಿಕಿತ್ಸೆಯನ್ನು ಕೊಡುವ ಒಂದು ಸಂಸ್ಥೆ ಇಡೀ ಹಿಂದೂಸ್ತಾನದಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೂ ಇಲ್ಲ. ಟಾಟಾ, ಬಿರ್ಲಾ ಇಂಥ ದೊಡ್ಡ ದೊಡ್ಡ ಪೂಂಜಿಪತಿಗಳು 2,000 ಬೆಡ್ಗಳ ಆಸ್ಪತ್ರೆಯನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಸುಮಾರು 8.5 ಲಕ್ಷ ಜನಕ್ಕೆ ಹೃದಯ ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಯಾವುದೇ ಬಡವರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಪುಕ್ಕಟ್ಟೆಯಾಗಿ ಚಿಕಿತ್ಸೆಯನ್ನು ಕೊಟ್ಟಂತ ಮಹಾನುಭಾವ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಂಜುನಾಥ್ ಅವರು.